ಶ್ರೀ ವ್ಯಾಸರಾಜ ಮಠ ಮತ್ತು ಶ್ರೀಮದ್ ದತ್ತರಾದಿ ಮಠದ ಸಂಬಂಧ ನಮಗೆ ಈ ಗ್ರಂಥ ರಚನಾ ಪರಂಪರೆಯಲ್ಲಿ ಬಹಳ ನಿಕಟವಾದ ಸಂಬಂಧ. ಅದು ಶ್ರೀಮದ್ ಚಂದ್ರಿಕಾಚಾರ್ಯರು ಮಾಡಿರುವಂಥ ವಿಶ್ಲೇಷಣೆಯನ್ನು ವಾಕ್ಯಾರ್ಥ ಚಂದ್ರಿಕಾ ಗ್ರಂಥದಲ್ಲಿ, ಅನಂತರ ಯಾದಪತ್ಯದಲ್ಲಿ, ಹಾಗೆ ಇನ್ನು ಸತ್ಯವ್ರತರು, ಅಭಿನವ ಚಂದ್ರಿಕಾಧರ ಸ್ವಾಮಿ ವಿಶೇಷವಾಗಿ ತಾವು ನೋಡಿದಂತೆ ಬಹಳ ಬಹಳ ಆದರದಿಂದ ಅವರು ಆ ಉಲ್ಲೇಖಗಳನ್ನು ಮಾಡ್ತಕ್ಕದ್ದಿದೆ. ಈ ಒಂದು ಜ್ಞಾನ ವಿಷಯದಲ್ಲಿ, ಶಾಸ್ತ್ರ ವಿಷಯದಲ್ಲಿ ಏನು ತರಂಗಿಣಿ ಕಂಟಕೋದ್ಧಾರ ಮೊಟ್ಟ ಮೊದಲನೇದಾಗಿ ನ್ಯಾಯಾಮೃತದ ಮೇಲೆ ಬಂದ ಆಕ್ಷೇಪಗಳಿಗೆ ಖಂಡನ ಗ್ರಂಥಗಳೇ ಉತ್ತರ ಕೊಟ್ಟವರು ಇಬ್ಬರು ಮಹಾನುಭಾವರು. ಒಬ್ಬರು ಪಾಂಡುರಂಗಿ ಮಠದ ಆದ್ಯರು ಆನಂದ ಭಟ್ಟಾರಕರು ಕಂಟಕೋದ್ಧಾರವನ್ನು ಮಾಡಿದ್ದಾರೆ. ತರಂಗಿಣ್ಯಾಚಾರ್ಯರು ಅದ್ಭುತವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಹೀಗಾಗಿ ನ್ಯಾಯಾಮೃತದ ಮೇಲೆ ಮೊಟ್ಟ ಮೊದಲು ಅದರ ಸಮರ್ಥನೆ ಮಾಡತಕ್ಕಂಥ ಗ್ರಂಥಗಳು ಬಂದದ್ದು ಉತ್ತರಾದಿ ಮಠದ ಆ ಮಹಾ ವಿದ್ವಾಂಸರಿಂದ. ಅದನ್ನು ನಾವು ಎಂದಿಗೂ ಸ್ಮರಿಸಬೇಕಾದದ್ದು. ಈ ಒಂದು ಸಂಬಂಧವನ್ನು ಯಾರೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಿರಂತರವಾಗಿ ನಡೀತಾ ಇರಬೇಕು. ಅದು ಬಹಳ ಮುಖ್ಯವಾದದ್ದು. ಶ್ರೀಪಾದಂಗಳವರು ತಮ್ಮ ಪಾಠಗಳಲ್ಲಿ, ಪ್ರವಚನಗಳಲ್ಲಿ ಅದನ್ನು ವಿಶೇಷವಾಗಿ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಆ ರೀತಿಯಾದ ಸಂಬಂಧ ವಿಶೇಷವಾಗಿ ಬೆಳೆಯಲಿ. ಶ್ರೀಪಾದರು ಈ ದಿವಸ ಅನಿರೀಕ್ಷಿತ, ಇದು ತಾವು ಬರ್ತೀರಿ ಅಂತ ಕೇಳಿದ್ದೆ, ಆದರೆ ಈ ರೀತಿಯಾದ ಒಂದು ಸಮಾವೇಶ ಆಗತ್ತೆ ಅಂತ ಅನ್ನೋದು ಬಹಳ ಅನಿರೀಕ್ಷಿತವಾದದ್ದು. ಭಾರತೀಯ ಅನುಗ್ರಹ. ಹಾಗೆ ಶ್ರೀಪಾದರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ. ಶ್ರೀ